ಶಿಸ್ತು ಇಲ್ಲದ ಮಂದಿ ಕುಸ್ತಿ ಆಡಿಸುವತಂತೆ. ಶಿಸ್ತು ಇಲ್ಲದ ಮಂದಿ ಕುಸ್ತಿ ಆಡಿಸುವತಂತೆ. ಶಿಸ್ತಿನೊಳ ಅಶಿಸ್ತು ಮೂಡಿದರೆ ಆ ಶಿಸ್ತ ಪಿಸ್ತೂಲಿ ಜಡದಂತೆ ಯುಗಧರ್ಮ. ಮಸ್ತಕ ಸರಿಯಿದ್ದರೆ ಪುಸ್ತಕ ಸುಟ್ಟು ಬರಿಬಹುದು. ನಮ್ಮ ಕನ್ನಡಿಗರಂಥವ್ರು ಬರೆದಂಥ ಪುಸ್ತಕವನ್ನು ಸುಟ್ಟು ಅದಕ್ಕಿನ್ನ ಮಿನಕತ್ತಾಗಿ ಬರೆದಂಥ ನಮ್ಮ ಕನ್ನಡಿಗರು. ಮಸ್ತಕ ಸರಿಯಿದ್ದರೆ ಪುಸ್ತಕ ಸುಟ್ಟು ಬರೀಬಹುದು. ಅದರ ವಿಸ್ತಾರ ವಿಕಾಸವಾದಂತೆ ಎಂತೆಂಥ ಹಸ್ತಪ್ರತಿ ಹೊರಡುವುದು ಯುಗಧರ್ಮ. ಶಿಕ್ಷೆ ಮತ್ತು ಶಿಕ್ಷಣ ಭಾಳ ಮುಖ್ಯ. ನಮ್ಮ ಕನ್ನಡದೊಳಗೆ ಶಿಕ್ಷೆ ಮತ್ತು ಶಿಕ್ಷಣ ಇವೆರಡು ಬೇಕೇ ಬೇಕು. ಶಿಕ್ಷೆ ಮತ್ತು ಶಿಕ್ಷಣ ಸಮ ಇದ್ದರೆ ತಕ್ಷಣವೇ ನೋಡವನ ಲಕ್ಷಣ. ಶಿಕ್ಷೆಯು ಎಂದಾಗಿ ಶಿಕ್ಷಣವು ಮುಂದಾದರೆ ಅದು ರಾಕ್ಷಸರ ಗಣ ಎಂದ ಯುಗಧರ್ಮ. 52 ಅಕ್ಷರ ಖಂಡಿತ, ಅದರೊಳಗದನೆ ಎಲ್ಲ ಪಂಡಿತ. 52 ಅಕ್ಷರ ಖಂಡಿತ, ಅದರೊಳಗದನೆ ಎಲ್ಲ ಪಂಡಿತ. ಈ ಮಾತು ಖಡಾಖಂಡಿತ ಯುಗಧರ್ಮ. ಆಡೋ ಭಾಷೆ ಅರ್ಥರೆ ಆಕಾಶ ಅಳಿಬಹುದು. ಏನು ಭಾರಿ ದೊಡ್ಡದಲ್ಲ. ಆಡೋ ಭಾಷೆ ಅರ್ಥರೆ ಆಕಾಶ ಅಳಿಬಹುದು. ಆಡಲಿಕ್ಕೆ ಬರದ ಭಾಷೆಯಲ್ಲಿ ಬೆರೆತರೆ ಆದಿಯಂತ್ಯವು ಸಿಗೋದು ಯುಗಧರ್ಮ. ತಮ್ಮ ಹಳ್ಳಿಯಾಗ ಕಳ್ಳಿ ಸಾಲಾಗ ಕೊಳ್ಳಿ ಬೆಳಕಿಲಿ ಉಳ್ಳಿ ಕಾಳು ಉದಕ ತೆಳ್ಳು ಗುರುಕಂದು ಕುಡ್ದಂಥ ಹಳ್ಳಿ ಮಕ್ಕಳು ಬಾಯನ್ನು ಶಾರದೆ ಹುಡುಕಿ ನ್ಯಾಲಿಗೆ ಬಾಡಿಗೆ ತೊಗೊಂತಾರಂತ. ಬಾಡಿಗೆ ಶಾರದೆ ಹಳ್ಳಿಯಾಗ ಕಳ್ಳಿ ಸಾಲಾಗಿದ್ದ ಮಕ್ಕಳನ್ನ ನ್ಯಾಲಿಗಿನ ಬಾಡಿಗೆ ತೊಗೊಂತಾರಂತ. ಬಾಡಿಗೆ ಅಂತ 8 ಜನ ಬಾಡಿಗೆ ತೊಗೊಂಡಾಳ. ಅವರೆಲ್ಲ ಹಳ್ಳಿಯಾಗಿದ್ದಾರೆ, ಪೇಟೆಗಿದ್ದಾರಲ್ಲ. ಅವ್ರು ಯಾರು ಅಂದರೆ ಕುಪ್ಪಳಿಸಿ ಕುರುಗಿಡಿದರೆ ಕುವೆಂಪು ಆಗುವೆ, ಬೆಂದರಳಿದರೆ ಬೇಂದ್ರೆ ಆಗುವೆ, ಕಾರ್ಯದಲ್ಲಿ ಕಾರ್ಯ ಕೈಗೂಡಿದರೆ ಕಾರಂತರಾಗುವೆ, ಆಸ್ತಿ ಒಳಗೆ ಆಸ್ತಿ ಗಳಿಸಿದರೆ ಮಾಸ್ತಿ ಆಗುವೆ, ಗೋಪ್ಯದ ಒಳಗಿನ ಗೋಪ್ಯ ಒಕ್ಕರೆ ಗೋಕಾಕರಾಗುವೆ, ಅಂತ ಅನಂತದ ಸಂತೆಯನ್ನು ಮಾಡಿದರೆ ಅನಂತ ಮೂರ್ತಿಯಾಗುವೆ, ಗಿರಿ ಶೃಂಗದೊಡಮೂಡು ಗುಡುಗೆದ್ದು ನಿಂತರೆ ಗಿರೀಶ ಕಾರನಾಳರಾಗುವೆ, ಕುಂಭದೊಳಗಿನ ಬಿಂಬ ಒಂಬಣ್ಣ ಕಿಳಿದರೆ ಚಂದ್ರಶೇಖರ ಕಂಬಾರರಾಗುವೆ, ಇಂತೆಲ್ಲದಕ್ಕೂ ಎಮ್ಮಪ್ಪ ದೆವ್ವನ ಗುಂಡಿ ಯುಗಧರ್ಮನ ಅಂತ ಕರುಣ ನಿನಗಾಯಿತಂದರೆ ಅಂತಿಂಥವರಿಗೆಲ್ಲ ಮಂತ್ರೋಪದೇಶ ಮಾಡುವಂಥ ದೊಡ್ಡ ಮಾಂಥನಾಗುವೆ ನೋಡ. ಈಗ ಯಾರ ಮನೆಯಾಗ ನೋಡಿದರೂ ಕೂಡ ಅಪ್ಪಗೆ ಅಪ್ಪ ಅನ್ನಲ್ಲ, ಅವ್ಗೆ ಅವ್ವ ಅನ್ನಲ್ಲ, ಮಾವು ಮಾವ ಅನ್ನಲ್ಲ, ಬಾವು ಭಾವ ಅನ್ನಲ್ಲ, ಕಕ್ಕ ಅನ್ನಲ್ಲ. ಉತ್ತರ ಕಡೆ ಕಕ್ಕ ಅಂದ್ರೆ ಸಾಕು, ಉರಿಮಿಸಿ ಇದ್ದಂಥ ಕಕ್ಕನಂಗೆ ಕಕ್ಕೆ ಬಿಡ್ಬೇಕು. ಅಂಥ ವಾತ್ಸಲ್ಯವಾದ ಮತ್ತು ಅವೆಲ್ಲ ಎಲ್ಲಿಂದ ಬರ್ತವೆ ಅಂದರೆ ನಾಭಿಯಿಂದ ಬರ್ತವೆ. ಈ ಆಂಟಿ, ಮಮ್ಮಿ, ಡ್ಯಾಡಿ, ಅಂಕಲ್, ಮದರ್, ಬ್ರದರ್ ಹೆಚ್ಚು ಕಮ್ಮಿ ತಿಂದು ವದರ್ ಅವು ಎಲ್ಲಿಂದ ಬರ್ತವೆ ಅಂದರೆ ನ್ಯಾಲಿಗೆ ಮಗಳಿಂದ ಬರ್ತಾವೆ, ಇಲ್ಲಿಂದ ಬರ್ತಾವೆ. ನಿಜಕ್ಕೂ ಕನ್ನಡದ ತಾಯಿ ಎಮ್ಮಡಲ ಕಾಯಿ ಕಂಡೊಂದ ನಿನ್ನ ಕನಸ. ನನ್ನ ತಾಯಿ ಅಂತಾಳು ನಮ್ಮ ಕನ್ನಡ ತಾಯಿ. ಕನ್ನಡದ ತಾಯಿ ಎಮ್ಮಡಲ ಕಾಯಿ ಕಂಡೊಂದ ನಿನ್ನ ಕನಸ. ಅವಳಾದ ನತ್ತ ಹಿಟ್ಟಿದೆಯ ಗತ್ತ ತಿರುವುತಿ ತೋಳ ಸುತ್ತ. ಮುಕುರಾದ ನಿಖರ ಶಿಖರಕ್ಕೆ ಹರಡಿ ಸೊಗಸೇನು ಜೋತು ಬಿಟ್ಟ. ಹಣಿ ಮುತ್ತು ಚೆಲ್ಲಿ ಅರಳಾಗಿ ಉದಿರಿ ಇಳೆಗೆಲ್ಲ ಬೆಳಕಿನೊತ್ತ. ಕನ್ನಡದ ತಾಯಿ ಎಮ್ಮಡಲ ಕಾಯಿ ಕಂಡೊಂದ ನಿನ್ನ ಕನಸ. ಗರಿ ಕೆದರಿ ಚೆಲ್ಲಿ ಕುಣಿತೈತೆ ಅಲ್ಲಿ ಪ್ರಕೃತಿಯು ನಿನ್ನ ಮ್ಯಾಗ. ಕವಿಭಾವ ಕುಮ್ಮಿ ಕವನೆತ್ತಿ ತೊಮ್ಮಿ ಮೈ ಮನದ ಮಳಿಕೆ ಗುಮ್ಮಿ. ಹಕ್ಕನ್ನು ಹಿಡಿದೆ ಚುಕ್ಕಾಣಿ ಕಡೆದೆ ದೆಸೆ ದಿಕ್ಕು ನಿನ್ನ ವೇಗ. ಮುದ್ದಿಟ್ಟು ಮುಚ್ಚಿ ತಬ್ಬಿಟ್ಟು ಕಚ್ಚಿ ರುದ್ಘಟದ ರಮ್ಯ ರಂಗ. ಕನ್ನಡದ ತಾಯಿ ಎಮ್ಮಡಲ ಕಾಯಿ ಕಂಡೊಂದ ನಿನ್ನ ಕನಸ. ಕಲ್ಲೊಳಗೆ ಕಲೆಯ ಚೆಲ್ಲೀದಿ ದಿಟದಿ ಬಿಲ್ಲೂಡಿ ಬಾನ ಬಿಟ್ಟೆ. ಪಲ್ಲೈಸೆ ಪ್ರಕೃತಿ ಚೆಲ್ಲೈತೆ ಸಂಸ್ಕೃತಿ ಎಲ್ಲಿಲ್ಲದಲ್ಲಿ ಇಟ್ಟ. ಸ್ವರರಾಗ ಭೇದ ಪರಿಪೂರ್ಣ ತ್ಯಾಗ ಪದಕಟ್ಟು ನುಡಿಯ ನಿಟ್ಟೆ. ಕನ್ನಡದ ತಾಯಿ ಎಮ್ಮಡಲ ಕಾಯಿ ಕಂಡೊಂದ ನಿನ್ನ ಕನಸ. ಕನ್ನಡದ ತಾಯಿ ಎಮ್ಮಡಲ ಕಾಯಿ ಕಂಡೊಂದ ನಿನ್ನ ಕನಸ.
ಕಂಡೊಂದು ನಿನ್ನ ಕನಸ, ಕಂಡೊಂದು ನಿನ್ನ ಕನಸ. ನಮ್ಮ ಜಾನಪದ ಎಂಥದ್ದು ಅಂತಂದರೆ 64 ವಿದ್ಯೆಗೆ ತಾಯಿಬೇರು. ಜಾನಪದ ಅಂದ್ರೇನು, ಅದರ ಆಳ ಅಂದ್ರೇನು, ಅದ್ರ ಉದ್ದ ಅಂದ್ರೇನು, ಅಗಲ ಅಂದ್ರೇನು, ಅದ್ರ ವಿಸ್ತಾರ ಅಂದರೆ ಏನು ಅಂದರೆ, ಜಾನಪದ ಎನ್ನುವುದು ಜನಸಾಮಾನ್ಯರ ದಿನಬಳಿಕೆಯೊಳಗಳ ತನುಮನದ ತಾಕತ್ತನ್ನು ಮಥಿಸಿ ಮಥನ ಮಾಡಿದಂಥ ಬಹು ಜಂತರ್ ಮಂತರ್ ಅಂತರ್ಮೂಲ ವಟವೃಕ್ಷದ ಆಳವಾದಂಥ ಜನವಾಣಿ ಬೇರು ಅಂತಪ್ಪ ಬೇರಿನ ಆಧಾರದಿಂದ ಪಲ್ಲೈಸುವಂಥ ಕವಿವಾಣಿ ಒಗರಿನ ಒಗ್ಗರಣೆ ಸಿಗು ಇವು ಎರಡರ ಮನದಾಳದ ಘನವಂತಿಕೆ ಅನುಭವಿಸಿದ ಅನುಗೂಡಿದ ಅರ್ಥವತ್ತಿನ ದರ್ಪಣದೊಳಪ್ಪಿನ ನಿಬಂಧನೆಯ ನಿರ್ಧಾರವೇ ವರಕವಿತ್ವದ ವಜ್ರಮುಷ್ಟಿಯ ಸ್ವರವಿನ್ಯಾಸದ ಸರಸ್ವತಿಯ ಹೃದಯ ಸಿರಿವಂತಿಕೆಯ ವಾಕ್ಪುಷ್ಪದ ವಂಗಿರಣವೇ ಎಮ್ಮಪ್ಪ ದೇವನಗೊಂಡು ಯುಗಧರ್ಮನ ಅಂತರ್ಮುಖಿ ಅಮರ ಸಂದೇಶ ನೋಡ, ಅಂತರ್ಮುಖಿ ಅಮರ ಸಂದೇಶ ನೋಡಿ. 64 ವಿದ್ಯೆಗೆ ತಾಯಿಬೇರು ನಮ್ಮ ಜಾನಪದ. 64 ವಿದ್ಯೆ ಇದ್ದು ನಳಂದ ವಿಶ್ವವಿದ್ಯಾನಿಲಯದಾಗ ಬೆಂಕಿಯ ಸುಟ್ಟುಬಿಟ್ರು. 64 ವಿದ್ಯೆ ಯಾವುವು? ಅಕ್ಷರ, ಲೆಕ್ಕ, ಗಂಧರ್ವ, ಜ್ಯೋತಿಷ್ಯ, ಅಮರಸಿಂಹ, ಛಂದಸ್ಸು, ನಿಘಂಟು, ಶಾಲಿಗ್ರೋತ್ರ, ಗ್ರಾವಾದ, ದೂತ, ಚೇಷ್ಟ, ವಾದ, ವಾಕ್ಯ, ಆಜ್ಞಾನಸಿದ್ಧಿ, ಘಟಕಸಿದ್ಧಿ, ಯಂತ್ರಸಿದ್ಧಿ, ಮಂತ್ರಸಿದ್ಧಿ, ತಂತ್ರಸಿದ್ಧಿ, ಬಿಲ್ವಿದ್ಯೆ, ಧನುರ್ವಿದ್ಯೆ, ವಾಯುಸ್ತಂಭನ, ಅಗ್ನಿಸ್ತಂಭನ, ಶ್ರುತಿ, ಸ್ಮೃತಿ, ನಷ್ಟದಾತು, ಚೋರವಿದ್ಯೆ. 64 ವಿದ್ಯೆ ಕಳ್ತನ ಮಾಡೋದು ಒಂದು ವಿದ್ಯೆ. 64 ವಿದ್ಯೆ. ಋಗ್ವೇದ, ಸಮದರ್ಪಣ, ಪರಕಾಯ ಹೀಗೆ 64 ವಿದ್ಯೆಯನ್ನು ಕಲ್ತಿದ್ರು ನಮ್ಮ ಜನ. ಅಂತ ನಮ್ಮ ಅಪ್ಪಗಳಿಗೆ ಡಾಕ್ಟ್ರೇಟ್ ಕೊಡ್ತಿದ್ರು. ಇವತ್ತು ರೊಕ್ಕ ಕೊಟ್ಟರಿಗೆಲ್ಲ ಡಾಕ್ಟ್ರೇಟ್ ಕೊಡ್ತಾರೆ. ಇದು ಭಾಳ ದೊಡ್ಡ ಅನ್ಯಾಯ. ಇದು ನೋಡಿ ನನಗೆ ನೋಡಿ ಕಣ್ಣಾಗ ನೀರು ಬರ್ತದೆ. ಇಂಥ ನಮ್ಮ ಅಪ್ಪಗಳು ವಾಣಿಯನ್ನು ಕೇಳಿದರೆ ತಲೆಯಾಗಿರ್ತಕ್ಕಂಥ ಕಲಂಶ ಎಲ್ಲ ಜಳ ಆಗೋಗ್ಬಿಡ್ತು. ನಮ್ಮಪ್ಪರ ವಾಣಿ ಕೇಳಿ ಸಾಹಿತ್ಯ ಜನ್ಮಾಂತರದಿಂದ ಬಂದಿರತಕ್ಕಂಥ ಕಲಂಶವನ್ನು ತೊಳಿತಕ್ಕಂಥ ತಾಕತ್ತು ಈ ಸಾಹಿತ್ಯಕ್ಕಿದೆ. ಅದಕ್ಕೆ ಸಾಹಿತ್ಯ ಅಂದರು, ಅದಕ್ಕೆ ಗ್ರಂಥ ಅಂದರು. ಗ್ರಂಥ ಅಂದರೆ ಸಾವಿಲ್ಲದ್ದು. ಅಂಥ ಗ್ರಂಥವನ್ನು ನಮ್ಮ ಹಳ್ಳಿಯಾಗೆ ಕಳ್ಳಿ ಸಾಲಾಗಿದ್ದಂಥ ಮಹಾತ್ಮರು ನಮಗೆ ದಾನ ಮಾಡಿ ಕೊಟ್ಟರನ್ನ ಸ್ವತ್ತ. ಅದನ್ನು ನಾವು ತಗೊಂಡು ನನ್ನ ತಾಯಂದಿರು ನಿಮಗೆ ಕೈ ಮುಗಿತೀನಿ. ನಿಮ್ಮ ಮಕ್ಕಳಿಗೆ ಆ ಅಂದ್ರೇನು, ಆ ಅಂದ್ರೇನು ಮಗು ಅಳುಬೇಕಾರೆ, ತಾಯಿ ಗರ್ಭದಿಂದ ಬಂದು ಅಳುಬೇಕಾರೆ ಆ ಮತ್ತು ಆ ಅಂತ 2 ಅಕ್ಷರ ಬರ್ತವೆ. ಆ ಅಂದ್ರೇನು, ಆಂಧ್ರ ಆದಿ, ಆಂಧ್ರ ಅನಾದಿ, ಆಂಧ್ರ ಶಕ್ತಿ, ಆಂಧ್ರ ಆದಿಶಕ್ತಿ ಅಂತ ಆದಿಶಕ್ತಿ ಸ್ವಸ್ವರೂಪರಾಗಿರ್ತಕ್ಕಂಥ ನನ್ನ ತಾಯಿಗಳು ತಮ್ಮ ಮಕ್ಕಳಿಗೆ 52 ಅಕ್ಷರ ಕಲಿಸ್ಬೇಕು ಕನ್ನಡ. ಅದಕ್ಕೆ ಕನ್ನಡ ಕಲಿಸಿದ್ದೆ. ಆದರೆ ನಿಜಕ್ಕೂ ಕೂಡ ಇದು 52 ಅಕ್ಷರದ ಪೆಟ್ಟಿಗೆ. ಈ 52 ಅಕ್ಷರದ ಪೆಟ್ಟಿಗೆ ಒಳಗೆ ಸಾಧನೆ ಮತ್ತು ಸಾಕ್ಷಾತ್ಕಾರ ಅಂತ ಇದೆ. ಸಾಕ್ಷಾತ್ಕಾರ ಅಂದರೆ ಏನು? ಅಕ್ಷರ ಸಾಧನೆಯ ಧ್ವನಿ ತರಂಗದ ಭಾವನೆಯ ಪದಚ್ಛೇದನದ ಬಿಡಿ ಅರಳಿದ ಮಾತಿನ ಮಲ್ಲಿಗೆ ನಿನ್ನ ಕಂಠ ಪೆಟ್ಟಿಗೆಯೊಳಗಿನ ಟೇಂಕಾರದಿಂದ ಒಡಮೂಡಿದ ಆಂತರಿಕ ಲಕ್ಷಣದೊಳಗಿರುವ ಮೋಡಿ ತೋಡಿ ದೀಡು ತೋರಿಕೆಯ ಅಕ್ಷರದ ಸ್ತುತಿ ಮೂಲ. ಇಂಥಪ್ಪ ರುಜುವತ್ತಿನ ನಿಜದ ಧ್ಯಾಯನವೇ ಮಸ್ತಕದಿಂದ ಒಂಡುವಂಥ ಪುಸ್ತಕವಾಗುವುದು ನೋಡ. ಅಂಥದರ ಅಭ್ಯಾಸದ ಆದಿ ಹಿಡಿದು ಸಾಧಿಸುತ್ತಾ ಶೋಧನೆಯನ್ನು ಮಾಡಿದ್ದೇ ಆದರೆ 64 ವಿದ್ಯೆದೊಳಗಿನ ಅಂಬರದಿಂಬು ತುಂಬಿದ ಅದಕ್ಕೆ ಗಂಭೀರವಾದ ಮುದ್ರೆ ಹಾಕುವಂಥ ಎಮ್ಮಪ್ಪ ದೆವ್ವನಗುಂಡು ಯುಗಧರ್ಮದೊಳಗೆ ಬ್ರಹ್ಮವಿದ್ಯೆ ನಿನಗೆ ಪ್ರಾಪ್ತವಾಗುವುದು ನೋಡ. ಇದು ಸಾಕ್ಷಾತ್ಕಾರ. ಸಾಧನೆ ಅಂದರೆ ಏನಂದರೆ ಅಂಗಡಿ ಅಕ್ಕಿ ಸುಂಗಡಿ ಬೇಳೆ ಸಂಗಡ ಬಂಡಲ್ಲಿ ಊಟಲ್ಲ, ತಿಂಗಳ ಲೆಕ್ಕ ಕೈಯಾಗಿಲ್ದ್ರೆ ಕುಕ್ಕರ್ ಅಂತೂ ಕೂಗಲ್ಲ, ಮಕ್ಕಳು ಮರೆ ಸಿಕ್ಕಂದು ತಿಂದ ಶೆಟ್ಟಿ ಸಾಲ ಕಟ್ಟಿಲ್ಲ, ನಮ್ಮಕ್ಕೆಂತೂ ದೊಡ್ಡರ ಮಗಳು ತಂದಾಗ್ತಿದ್ರೆ. ಇದು ಸಾಧನೆ, ಇದು ಸಾಕ್ಷಾತ್ಕಾರ. ನಿಮ್ಮ ಮಕ್ಕಳಿಗೆ ಸಾಧನೆ ಮಾಡೋದ್ರ ಜೊತೆಗೆ ಸಾಕ್ಷಾತ್ಕಾರ ಮಾಡಿ ನನ್ನ ತಾಯಿ ಭುವನೇಶ್ವರಿ ಸೇವೆ ಮಾಡ್ತಕ್ಕಂಥ ಸರಿಯಾದ ಅಬ್ದುಲ್ ಕಲಾಮನಂತವನು ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು, ಬುದ್ಧಿವಂತರು ಮಾಡಬೇಕು, ಬಲವಂತರು ಛಲವಂತರು ಮಾಡಬೇಕು. ಆಗ ಕಲಾವಂತರು ಮಾಡಬೇಕು. ಏನಾಗ್ತಾರೆ? ಅಬ್ದುಲ್ ಕಲಾಂ ಆದಂಗೆ. ಅಂಥ ಕಲಾವಂತರಿಂದ ನೀವು ತಯಾರು ಮಾಡ್ತೀರಂತ ನಿಮ್ಮಲ್ಲಿ ಕಳಕಳಿ ಮಾಡಿಕೊಂಡು ಇದೊಂದು ಅನಕ್ಷರ ಕುಕ್ಷಿ 1ನೇ ತರಗತಿ ಒಳಗೆ 5 ಸರಿ ಫೇಲಾಗೈತೆ. ಅಂಥ ಫೇಲಾದಂತನ್ನು 5ನೇ ವರ್ಷ ಜಿಲ್ಲಾ ಕನ್ನಡ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇಂಥ ಹಳ್ಳಿಯಾಗಿದ್ದ ಅನಕ್ಷರ ಕುಕ್ಷಿಯನ್ನು ಜಿಲ್ಲಾ ಕನ್ನಡ ಸ್ಥಾನಮಾನಕ್ಕೆ ಕುಂದಿರ್ತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಿಗೆ ಯುಗಧರ್ಮನ ಶಾಸ್ತ್ರದೊಂದು ಪ್ರಣಾಮಗಳು. ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ನನ್ನ ಕನ್ನಡ ತಾಯಿ ತಂದೆಗಳಿಗೂ ನಿಮ್ಮ ಋತುಕಮಲದಲ್ಲಿ ಅಡಗಿರ್ತಕ್ಕಂಥ ಪರಾತ್ಪರ ವಸ್ತುವಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ ಒಂದು ಹಾಡನ್ನು ಹಾಡಿ ಇದರ ಕಾರ್ಯಕ್ರಮ ಮುಕ್ತಾಯ.
ಕನ್ನಡದ ಕಲ್ಪವೃಕ್ಷ ಹರಳಿ ನಿಂತಿತು, ಕಾವ್ಯ ಕಣ್ಣು ತೆರೆಯಿತು, ಶಾಸ್ತ್ರೀಯ ಸ್ಥಾನಮಾನ ಮುದ್ರೆ ಬಿದ್ದಿತೋ. ಕನ್ನಡದ ಕಲ್ಪವೃಕ್ಷ ಹರಳಿ ನಿಂತಿತು, ಕಾವ್ಯ ಕಣ್ಣು ತೆರೆಯಿತು, ಶಾಸ್ತ್ರೀಯ ಸ್ಥಾನಮಾನ ಮುದ್ರೆ ಬಿದ್ದಿತು, ಸಿರಿಗನ್ನಡ ನುಡಿಯ ನಮನ ಮುಗಿಲ ಮುಟ್ಟಿತು, ಕನ್ನಡಾಂಬೆ ಮಡಿಲ ತುಂಬಿ ಜೋಗಳಾಡಿತೋ. ಕನ್ನಡದ ಕಲ್ಪವೃಕ್ಷ ಹರಳಿ ನಿಂತಿತು, ಕಾವ್ಯ ಕಣ್ಣು ತೆರೆಯಿತು, ಶಾಸ್ತ್ರೀಯ ಸ್ಥಾನಮಾನ ಮುದ್ರೆ ಬಿದ್ದಿತು, ಬಹುದಿನದ ಕನಸು ನೆನಸು ಮತನವಾಯಿತು, ಮಾತು ಮಂತ್ರವಾಯಿತು, ಸ್ವಂತತನದ ಸ್ವಯಂ ಜ್ಯೋತಿ ತಂತಿ ಮೀಟಿತು, ರನ್ನ ಜನ್ನ ನಾರಣಪ್ನ ತೇರು ಹರಿಯಿತು, ರನ್ನ ಜನ್ನ ನಾರಣಪ್ನ ತೇರು ಹರಿಯಿತು, ಪಂಪ ಕಾವ್ಯ ಷಡಾಕ್ಷರಿಯ ವೀಣೆ ಮೀಟಿತೋ. ಕನ್ನಡದ ಕಲ್ಪವೃಕ್ಷ ಹರಳಿ ನಿಂತಿತು, ಕಾವ್ಯ ಕಣ್ಣು ತೆರೆಯಿತು, ಶಾಸ್ತ್ರೀಯ ಸ್ಥಾನಮಾನ ಮುದ್ರೆ ಬಿದ್ದಿತು, ಮಂಕುತಿಮ್ಮ ಕಾವ್ಯನಂದ ಬೆಂದು ಹರಳಿತು, ಮಂಕುತಿಮ್ಮ ಕಾವ್ಯನಂದ ಬೆಂದು ಹರಳಿತು, ಭಾವ ಒಂದುಗೂಡಿತು, ರಾಘವಾಂಕರಗಳೇ ಬೋರು ಕವಿತೆ ಹೆಚ್ಚಿತು, ವಿಕಟ ಕವಿಯ ಸರ್ವಜ್ಞಾನ ಕುರುವು ಚುಮ್ಮಿತು, ಚುಟುಕುಗಾದೆ ಕುಟುಕಿ ಕುಕ್ಕಿ ಚಿಟಿಕಿ ಹೊಡೆಯಿತೋ. ಕನ್ನಡದ ಕಲ್ಪವೃಕ್ಷ ಹರಳಿ ನಿಂತಿತು, ಕಾವ್ಯ ಕಣ್ಣು ತೆರೆಯಿತು, 8 ಜ್ಞಾನಪೀಠ ಸುಳೆಯು ಮೊಡವು ಹೊಡೆಯಿತು, ಗುಡಿಗೆ ಗುನ್ನಗೂರಿತು, 4 ತಂತಿ ಪಾಕಶಾಸ್ತ್ರ ಆಟ ಗೆದ್ದಿತು, ಕುಪ್ಪಳ್ಳಿಯ ನಾಡಗೀತೆ ಧ್ವಜವು ಆರಿತೋ, ಅಚ್ಚ ಕನ್ನಡ ಕಣಜ ತುಂಬಿ ಭದ್ರವಾಯಿತೋ. ಕನ್ನಡದ ಕಲ್ಪವೃಕ್ಷ ಹರಳಿ ನಿಂತಿತು, ಕಾವ್ಯ ಕಣ್ಣು ತೆರೆಯಿತು, ಬಸವ ಗೆದ್ದ ಕನಕ ಎದ್ದ, ಬಸವ ಗೆದ್ದ ಕನಕ ಎದ್ದ ಬಯಕೆ ತೀರಿತು, ಮಸಣ ಮಬ್ಬು ಹೊರೆಯಿತು, ಇತಿಹಾಸದ ಪುಟವು ತಿರುವಿಗಿರಿಕೆ ಹೊಡೆಯಿತು, ರಾಗಗಾನ ಸಪ್ತ ಶಿಲ್ಪ ಪಡುಗ ತುಂಬಿತೋ, ಯುಗ ಧರ್ಮ ಮುಗುಳು ನಗೆಯು ತೂರಿ ಹಿಡಿಯಿತೋ. ಕನ್ನಡದ ಕಲ್ಪವೃಕ್ಷ ಹರಳಿ ನಿಂತಿತು, ಕಾವ್ಯ ಕಣ್ಣು ತೆರೆಯಿತು, ಕಾವ್ಯ ಕಣ್ಣು ತೆರೆಯಿತು, ಶಾಸ್ತ್ರೀಯ ಸ್ಥಾನಮಾನ ಮುದ್ರೆ ಬಿದ್ದಿತು. ಜೈ ಶ್ರೀಕರಣವಿಗೆ.